ದೇಹಕ್ಕೆ ಸಾವುಂಟು, ಆತ್ಮಕ್ಕೆ ಸಾವಿಲ್ಲ. ಸಾವನ್ನಪ್ಪಿದ ದೇಹದಿಂದ ಆಚೆ ಬರುವ ಆತ್ಮವು ಕರ್ಮಾನುಸಾರ ಹೊಸ ಹೊಸ ಜನ್ಮಗಳೊಂದಿಗೆ ಹೊಸ ಹೊಸ ಅನುಭವಗಳನ್ನ ಪಡೆಯುತ್ತೆಂಬ ಮಾತುಗಳು ನಿಜವಾಗುತ್ತಿರುವಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಈ ಭೂಮಿ ಮೇಲೆ ಸಿಗ್ತವೆ. ಅಂಥದ್ದೊಂದು ಜನ್ಮಾಂತರದ ಉದಾಹರಣೆಯ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗು ಉಂಟೆ. ನಾವು ಕಮಲಮ್ಮನವರ ಮನೆಗೆ ಹೋದಾಗ ಹಿಂದಿನ ಜನ್ಮದ ನೆನಪಿನೊಂದಿಗೆ ಗೊಂದಲದಲ್ಲಿ ಜೀವನ ಸಾಗಿಸುತ್ತಿರುವ ರಾಧಿಕಾ ಮಾಡಿದ್ದಾದ್ರೂ ಏನು? ಬಾಯಿ ಇಲ್ಲಿಗೆ ನೀನ್ ಹಾಡ್ತೀಯಲ್ಲ ಹಾಡು, ಯಾಕೆ ಸುಮ್ಮನೆ ಕೂತಿದ್ಯಾ ಅಂತ ಈ ತರನೇ ಕ್ಯಾಶುವಲ್ ಆಗಿ ಫ್ಯಾಮಿಲಿಯಲ್ಲಿ ಹೆಂಗ್ ಮಾತಾಡ್ತಾರೋ ಅದೇ ರೀತಿನೇ ಮಾತುಗಳು. ಹಾಡಿದ್ದೀನಿ, ಏನೋ ಒಂದು ಯಾವುದೋ ಒಂದು ಸಾಂಗ್ ಆಗಲಿ ಅಥವಾ ನನಗೆ ನಾನೇ ಆಗಲಿ ಹಾಡಬೇಕು. ದಿ ಡೇ ಡಸಂಟ್ ಗೋ ವಿದೌಟ್ ಡ್ಯಾನ್ಸಿಂಗ್, ಸೊ ಹಾಡ್ತೀನಿ. నను ఒకసారి కనులార తిలకించన నా వ్యధలన్నీ మనసార ఆలించన నను ఒకసారి కనులార తిలకించన నా వ్యధలన్నీ మనసార ఆలించన విగరావేల ఈ వేళ మదిని కలుగు కలత నలత కలగరా. ನನ್ನ ಫ್ಯಾಮಿಲಿ, ಅಪ್ಪ ಅಮ್ಮ ತಾತ ಅಕ್ಕ ನನ್ನ ಗಂಡ ಈ ರೀತಿ ಯಾರೋ ಬಂದು ನನ್ನ ಹತ್ರ ಮಾತಾಡೋ ಹಾಗೆ ಕ್ಯಾಶುವಲ್ ಆಗಿ ನಂಗೆ ಅವ್ರ ಕಣ್ಣು ಕಾಣಿಸೋದಿಲ್ಲ, ಬಟ್ ಅವ್ರು ಮಾತಾಡೋದು ಕೇಳಿಸುತ್ತೆ. ಸ್ವಾಗತಂ ಮನ ಪ್ರೇಮವೇ ಶಾಶ್ವತಂ ಪ್ರೇಮಗ ಜೀವಿತಂ ಇದು ಪ್ರೇಮಕ್ಕೆ ಅಂಕಿತಂ. ఒకసారి కనులార తిలకించరా నా వ్యధలన్నీ మనసార ఆలించరా విగరావేల ఈ వేళ మదిని కలుగు కలత నలత కలకరా. ನಾನು ಮದ್ವೆ ಆಗೋದಿಲ್ಲ, ನಮ್ಗೆ ಯಾವತ್ತೂ ಇಂಟ್ರೆಸ್ಟ್ ಇಲ್ಲ. ನಾನು ಮೂರು ನಾವು ಹುಡ್ಕೋದು ಇಲ್ಲ. ನಾನು ಆಗೋದಿಲ್ಲ. ಇಲ್ಲ 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 ಇಲ್ಲ. ನೀವು ಹಿಂದಿನ ಜನ್ಮದ ನೆನಪಿನ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಈ ಜನ್ಮದ ವಾಸ್ತವತೆಯನ್ನ ಅರಿತು ಜನ್ಮ ನೀಡಿದ ತಂದೆ ತಾಯಿಯನ್ನು ನೆಮ್ಮದಿಯಾಗಿ ಇರಿಸಬಹುದಲ್ಲ. ಆ ಜನ್ಮದ ಪತಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮದುವೆಯಾಗಬಹುದಲ್ಲ. ನಿಮ್ಮ ಪೋಷಕರು ನಿಮಗೆ ವರನನ್ನು ನೋಡಿದ್ದಾರೆ, ಸುಮ್ಮನೆ ಒಪ್ಪಿಕೊಂಡು ಮದುವೆಯಾಗಿ ಬಿಡಿರೆಂದ ಕೂಡಲೇ ರಾಧಿಕಾ ರೋಷದೊಂದಿಗೆ ಯಾವುದೇ ಕಾರಣಕ್ಕೂ ಹಿಂದಿನ ಪತಿಯಿಂದ ದೂರಾಗಲಾರೆ, ಇದೀಗ ಮದುವೆಯಾಗಲಾರೆನೆಂದು ಹೇಳುತ್ತಾ ನಮ್ಮತ್ತ ಚೇರನ್ನ ಬಿಸಾಡಿ ಬಿಟ್ಟರು. ಈ ಒಂದು ದೃಶ್ಯವು ಆಪ್ತ ಮಿತ್ರದ ಆ ದೃಶ್ಯವನ್ನ ನೆನಪಿಸದೇ ಇರೋದಿಲ್ಲ. ಆ దృశ్యవాదులు ಯಾವುದು ಅಂದ್ರೆ, నీకెంత ధైర్యం ఉంటే వాడితో వెళ్ళొద్దని చెప్తావు? వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు రాఘవని కాదు.
ಹಿಂದಿನ ಜನ್ಮದ ಪತಿಯ ಬಗ್ಗೆ, ಆಗಿನ ತಂದೆ ತಾಯಿಯ ಬಗ್ಗೆ ವಿಚಿತ್ರವಾಗಿ ಮಾತನಾಡುವ, ಅವರು ಕಿವಿಯಲ್ಲಿ ಬಂದು ಹೇಳಿದಂತೆ ನೃತ್ಯ ಮಾಡುವ, ಹಾಡುವ ನಮ್ಮ ಮಗಳಲ್ಲಿ ಮತ್ತೊಂದು ವಿಚಿತ್ರತೆ ಕಾಣಿಸಿಕೊಳ್ಳಲು ಆರಂಭಿಸಿತು. ಹಾಗೆ ಕಾಣಿಸಿಕೊಳ್ಳಲು ಆರಂಭಿಸಿದ ವಿಚಿತ್ರವೇ ಆಕೆಗೆ ಓರ್ವ ವಿಚಿತ್ರವಾದ ಮಹಿಳೆ ಕಾಣಿಸಿಕೊಳ್ಳುವುದು, ಚಿತ್ರಹಿಂಸೆ ನೀಡುವುದು, ಭಯವನ್ನು ಹುಟ್ಟಿಸುವುದು. ಅಂದರೆ ಅದು ಕಿವಿಯಲ್ಲಿ ಹೇಳುತ್ತಲ್ವಾ, ಅವಳು ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ ಬಂದು ತಬ್ಕೊಂಡ್ಬಿಡ್ತಾಳೆ. ಯಾಕಮ್ಮ ಅಂದರೆ ನನಗೆ ಬಿಡ್ತಾ ಇಲ್ಲ, ಅವಳು ಅಡ್ಸ್ಕೊಂಬರ್ತಾ ಇದ್ದಾಳೆ. ಅಲ್ಲಿ ಗಿಡಕ್ಕೆ ನೀರು ಹಾಕೋಕೆ ಹೋದರೆ ಬಾ ಇಲ್ಲಿದ್ದೀನಿ ಅಂತ ಕರೀತಾಳೆ. ಇವಳು ಯಾವ ಪಕ್ಕದಲ್ಲಿ ಮಲಗಿಸ್ಕೊಂಡೆ, ಅವಳು ಹೆದರಿಕೆಗೆ ನಾನು ಪಕ್ಕದಲ್ಲಿ ಮಲಗಿಸ್ಕೋಬೇಕಾದ್ರೆ ಅದು ಬಂದು ರಿಯಲ್ ಆಗಿ 11:30 12 ಗಂಟೆ ನನ್ನ ಎದುರುಗಡೆ ನಿಂತ್ಕೊಂತಿತ್ತು. ಅದಷ್ಟೇ ಅಲ್ಲದೆ ಇವರ ಮಗಳ ಪ್ರಕಾರ ಮತ್ತೊಂದು ವಿಚಿತ್ರ ಎದುರಾಗುತ್ತಂತೆ. ಹಾಗೆ ಎದುರಾಗುವ ವಿಚಿತ್ರವೇ ಒಂದು ನಾಗರ ಹಾವು ಮನೆಗೆ ಬರುವುದು. ಮನೆಗೆ ಬರುವ ಆ ಸರ್ಪವು ರಾಧಿಕಾಳ ಪಕ್ಕದಲ್ಲಿ ಬಂದು ಮಲಗುತ್ತಂತೆ. ಅಂತಹ ಅನುಭವಗಳನ್ನ ಮಗಳು ಹೇಳಲು ಆರಂಭಿಸಿದ ನಂತರ ಮಗಳಲ್ಲಿ ಮತ್ತೊಂದು ವಿಚಿತ್ರವು ಕಾಣಿಸಲು ಆರಂಭಿಸಿದಂತೆ. ಆ ವಿಚಿತ್ರವೇ ಮಗಳು ಒಮ್ಮೊಮ್ಮೆ ತನ್ನ ಕೈಗಳನ್ನ ಇಡೀ ದೇಹವನ್ನು ಹಾವಿನಂತೆ ಆಡಿಸುವುದು. ಅದಕ್ಕಿಂತ ಹಿಂದೆ ಇದು ಎಷ್ಟೇ ಹೇಳ್ತಾ ಇದ್ದಿದ್ದವಳು, ಯಾವ ಬಂದು ಮಲಗುತ್ತೆ, ನೈಟ್ ಹೊತ್ತು ಒಂದೊಂದ್ಸಲಿ ಯಾವ ಥರ ನಾಲ್ಗೆ ತೆಗೆಯೋದು, ಕೈಯೆಲ್ಲ ಒಂಥರ ಎಡೆ ಥರ ಸೈಡ್ಗೆ ಹೋಗ್ಬಿಡೋದು, ಕಣ್ಣೆಲ್ಲ ಆಡಿಸೋದು. ಒಂದು ಕಡೆ ಹಿಂದಿನ ಜನ್ಮದ ಪತಿಯ ಅತಿಯಾದ ನೆನಪು, ಮತ್ತೊಂದು ಕಡೆ ಓರ್ವ ಮಹಿಳೆಯ ಆಕ್ರಮಣ, ಮತ್ತೊಂದು ಕಡೆ ಹಾವನ್ನು ಬಿಡುವುದು, ರಾಧಿಕಳ ಜೊತೆಯಲ್ಲೇ ಇರುವುದು, ರಾಧಿಕಾ ಹಾವಿನಂತೆ ವರ್ತಿಸುವುದು, ಎಲ್ಲವೂ ಗೊಂದಲಮಯ. ಅಂತಹ ನಾನಾ ಗೊಂದಲಗಳು ಪರಿಹಾರವಾಗಲು ನಿಂತವರು ಅದು ಯಾರಿಂದ ಅನ್ನೋ ಪ್ರಶ್ನೆಗೆ ಸಿಗುವಂತಹ ಉತ್ತರ ಸ್ವತಃ ರಾಧಿಕಾಳಿಂದ. ಸುಪ್ತಾವಸ್ಥೆಯನ್ನ ತಲುಪಿದ ರಾಧಿಕಾ, ನಾನು ಯಾವುದೇ ಕಾರಣಕ್ಕೂ ಬೇರೆ ಮದುವೆಯಾಗುವುದಿಲ್ಲ, ನನಗೆ ಮದುವೆಯಾಗಿದೆ ಅಂತ ಹೇಳಲು ನಿಂತಳು. ಈ ಸಮಯದಲ್ಲಿ ನಾವು ವಾಸ್ತವವಾಗಿ ಜೀವನ ಸಾಗಿಸಿ ಅವುಗಳ ಬಗ್ಗೆ, ಹಿಂದಿನ ಜನ್ಮದ ಪತಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿರೆಂದಾಗ ರಾಧಿಕಾ ಮತ್ತಷ್ಟು ಉದ್ರಿಕ್ತರಾಗಿ ಬಿಟ್ಟರು. ತಮ್ಮ ಹಿಂದಿನ ಜನ್ಮದ ಸಂಗತಿಗಳನ್ನು ಒಂದೊಂದಾಗಿ ಬಯಲು ಮಾಡಲು ಆರಂಭಿಸಿದಳು. ಅವಳಿಗೆ ಮನೆ ಸ್ಥಾನ ಸಿಗ್ಲಿಲ್ಲ, ನನ್ ಗಂಡ ಸಿಗ್ಲಿಲ್ಲ ಅಂತ ಅವರೆಲ್ಲ ನನಗೆ ಕೊಳ್ಳಿಸ್ಬಿಟ್ರು. ಮೇಘವರು ನನ್ನ ಗಂಡ ಶಿವಪೂಜೆ ಮಾಡುತ್ತಿದ್ದರು, ನನ್ನ ಗಂಡ ಸಿಗಲಿಲ್ಲ ಅಂತ ಅವರೇ ನನ್ನ ಕೊಲ್ಲಿಸಿಬಿಟ್ಟರು, ನನ್ನ ಮಗುವನ್ನ ಜಲಪಾತಕ್ಕೆ ಎಸೆದು ಬಿಟ್ಟರು. ನಾಳೆ ಹೋಗೋಣ. ನೀನೇನ್ ಮಾಡ್ತಿದ್ದೆ ಬೇಗೂರಲ್ಲಿ? ಓಂಕಾಳೇಶ್ವರಿ ಪೂಜೆ ಮಾಡ್ತಿದ್ದೆ. ಓಂಕಾಳೇಶ್ವರಿ ಗಂಟ ಏನ್ ಮಾಡ್ತಿದ್ರು? ಅವರು ಅಲ್ಲಿ ಪೂಜೆ ಮಾಡ್ತಿದ್ರು. ಅವರು ಶಿವನ್ ಪೂಜೆ ಮಾಡ್ತಿದ್ರು. ಯಾವ ಮೇಘವರು. ರಾಧಿಕಾ ಸುಪ್ತಾವಸ್ಥೆಯಲ್ಲಿ ಬಯಲು ಮಾಡಿದಂತಹ ಸಂಗತಿಗಳ ಪ್ರಕಾರ ಹಿಂದಿನ ಜನ್ಮದ ಇವರ ಊರು ಮೇಗೂರು. ನಾನು ಮೇಗೂರಿನಲ್ಲಿ ಓಂಕಾಳೇಶ್ವರಿ ಮಂದಿರದಲ್ಲಿ ಪೂಜೆ ಮಾಡ್ತಾ ಇದ್ದೆ. ಪತಿ ಶಿವ ಪೂಜೆಯನ್ನು ಮಾಡ್ತಾ ಇದ್ರು. ನಾನು ಒಳ್ಳೆಯ ನಾಟ್ಯಗಾರ್ತಿಯೂ ಸಹ ಆಗಿದ್ದೆ. ಶಿವ ಮಂದಿರದಲ್ಲಿ ಭಕ್ತಿಯೊಂದಿಗೆ ನಾನು ಮತ್ತು ನನ್ನವರು ನೃತ್ಯವನ್ನು ಮಾಡುತ್ತಿದ್ದೆವು.
ಅಷ್ಟೇ ಮಾಡ್ತಿದ್ವಿ. ಮೇಗೂರಿನಲ್ಲಿ ನಮ್ಮದು ದೊಡ್ಡ ಕುಟುಂಬ, ಜಮೀನ್ದಾರ್ ಕುಟುಂಬ. ನಮ್ಮ ಮಾವನವರು ಹಾಗೂ ನನ್ನ ಪತಿ ಇಡೀ ಗ್ರಾಮಕ್ಕೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ದೊಡ್ಡ ವ್ಯಕ್ತಿಗಳಾಗಿದ್ದರು. ಅವರುಗಳ ಮಾತೆ ಅಂತಿಮವಾಗಿತ್ತು. ದೊಡ್ಡ ಮನೆಯಲ್ಲಿ ಪ್ರೀತಿ ತುಂಬಿತ್ತು. ಸದಾ ಸಡಗರವು ಮೇಳೈಸುತ್ತಿತ್ತು. ಸದಾ ಸಡಗರವು ತುಂಬಿದ್ದ ಅರಮನೆಯಂತಹ ಮನೆಯ ಮೇಲೆ ನಮ್ಮ ದೊಡ್ಡ ಕುಟುಂಬದ ಮೇಲೆ ಆ ಕ್ರೂರಿಗಳ ಕಣ್ಣು ಬಿತ್ತು. ದೊಡ್ಡ ಮನೆಯ ಮೇಲೆ ಬಿದ್ದಂತಹ ಆ ಕ್ರೂರಿಗಳ ಕಣ್ಣಾದ್ರೂ ಯಾರದು? ಆ ಜನ್ಮದಲ್ಲಿ ರಾಧಿಕಾ ಸಾವನ್ನಪ್ಪಿದ್ದಾದ್ರೂ ಹೇಗೆ? ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಮಗುವನ್ನ ಕೊಂದಿದ್ದಾದ್ರೂ ಯಾರು? ಕಾರಣವಾದ್ರೂ ಏನು? ಸುಪ್ತಾವಸ್ಥೆಯನ್ನ ತಲುಪಿದ ರಾಧಿಕಾ ತನ್ನ ಹಿಂದಿನ ಜನ್ಮದಲ್ಲಿ ಏನೇನಾಯಿತೆಂದು ವಿವರವಾಗಿ ಹೇಳಲಾರಂಭಿಸಿದ್ರು. ಮೇಗೂರಿನಲ್ಲಿ ನಮ್ಮದು ದೊಡ್ಡ ಕುಟುಂಬ. ನಾನು ಓಂಕಾರೇಶ್ವರಿ ಮಂದಿರದಲ್ಲಿ ಪೂಜೆ ಮಾಡುತ್ತಿದ್ದೆ. ನನ್ನ ಪತಿ ಶಿವನ ಮಂದಿರದಲ್ಲಿ ಪೂಜೆ ಮಾಡುತ್ತಿದ್ದರು. ಕೇವಲ ಮೇಗೂರು ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ನಮ್ಮ ಮಾವನವರ ಮಾತೆಂದರೆ ವೇದ ವಾಕ್ಯವಾಗಿತ್ತು. ಅಂತಹ ನಮ್ಮ ಕುಟುಂಬದ ಮೇಲೆ ಆ ಕ್ರೂರಿಗಳ ಕಣ್ಣು ಬಿತ್ತು. ದೊಡ್ಡ ಮನೆಯ ಮೇಲೆ ಕಣ್ಣು ಹಾಕಿದವರಾದ್ರೂ ಯಾರು ಅಂದ್ರೆ ಬೇರೆ ಯಾರೂ ಅಲ್ಲ, ದಾಯಾದಿಗಳೇ. ನಮ್ಮ ಮಾವನವರ ಅಣ್ಣ ಹಾಗೂ ಅಕ್ಕ ನಮ್ಮ ದೊಡ್ಡ ಮನೆಯ ಮೇಲೆ ಹಗೆಯನ್ನ ಸಾಧಿಸಲು ನಿಂತರು. ಅದಕ್ಕೆ ಕಾರಣವಾದ್ರೂ ಏನು ಅಂದ್ರೆ ಮಾವನವರ ಅಕ್ಕನ ಮಗಳನ್ನು ನನ್ನ ಪತಿಯ ಜೊತೆ ಮದುವೆ ಮಾಡಲು ಇಚ್ಛೆ ಪಟ್ಟಿದ್ದರು. ಆದರೆ ನಡೆಯಲಿಲ್ಲ. ಪೋಷಕರ ಇಚ್ಛೆಯಂತೆ ನಮ್ಮ ಮದುವೆಯಾಯಿತು. ನಮ್ಮ ಮದುವೆಯಾದ ನಂತರ ದೊಡ್ಡ ಮನೆಯ ಸಿರಿವಂತಿಕೆ ಮತ್ತಷ್ಟು ಹೆಚ್ಚಾಯಿತು. ದೊಡ್ಡ ಮನೆಯ ಖ್ಯಾತಿಯು ಮಗದಷ್ಟು ಹೆಚ್ಚಾಯಿತು. ನಮಗೆ ಮಗು ಹುಟ್ಟಿದ ಮೇಲೆ ಮನೆಯಲ್ಲಿನ ಸಂತಸಕ್ಕೆ ಪಾರವೇ ಇಲ್ಲದಂತಾಯಿತು. ಅಂತಹ ಉನ್ನತಿಯು ದಾಯಾದಿಗಳಲ್ಲಿನ ಅಸೂಯೆಯನ್ನ ಹೆಚ್ಚಿಸಿಬಿಟ್ಟಿತು. ಅಂತಹ ಅಸೂಯೆಯೊಂದಿಗೆ ಅಲ್ಲಿಗಾಗಲೇ ಹಲವು ಬಾರಿ ನಮ್ಮ ದೊಡ್ಡ ಕುಟುಂಬವನ್ನ ಮುಗಿಸಲು ಅವರು ಹುನ್ನಾರವನ್ನು ನಡೆಸಿದ್ದರು. ಆದರೆ ಅದು ಆಗಿರಲಿಲ್ಲ. ಅದೊಂದು ಹಬ್ಬದ ದಿನ, ಸಡಗರದ ದಿನ. ಶಿವಮಂದಿರದಲ್ಲಿ ಭಕ್ತಿಯು ಮೇಳೈಸಿತ್ತು. ಒಂದು ಮಹಾ ಪೂಜೆಯು ನೆರವೇರುತ್ತಿತ್ತು. ಶಿವಮಂದಿರದಲ್ಲಿ ಶಿವಪೂಜೆಯು ನಡೆಯುತ್ತಿರಬೇಕಾದ್ರೆ ಆ ದಾಯಾದಿಗಳು ದೊಡ್ಡ ಗುಂಪನ್ನು ಕಟ್ಟಿಕೊಂಡು ಬಂದು ಆಕ್ರಮಣ ನಡೆಸಿದ್ರು. ನನ್ನ ಪತಿಯನ್ನು, ನನ್ನ ಇಡೀ ಕುಟುಂಬವನ್ನ ಕೊಚ್ಚಿ ಹಾಕಿದ್ರು. ನನ್ನ ಮೇಲೆ ಬಹಳಷ್ಟು ಹಗೆಯನ್ನ ಸಾಧಿಸುತ್ತಿದ್ದ ನನ್ನ ಮಾವನವರ ಅಕ್ಕನ ಮಗಳು ಹಾಗೂ ಅವರ ತಂಡ ನನ್ನ ಮಗುವನ್ನು ಮತ್ತು ನನ್ನನ್ನು ಜಲಪಾತದ ಕಡೆಗೆ ಎಳೆದುಕೊಂಡು ಹೋದರು. ನನ್ನ ಕಣ್ಣ ಮುಂದೆಯೇ ನನ್ನ ಮಗುವನ್ನು ಜಲಪಾತದಿಂದ ಕೆಳಕ್ಕೆ ಎಸೆದು ಬಿಟ್ಟರು. ಆ ದೃಶ್ಯಗಳು ಇಂದಿಗೂ ನನ್ನ ಕರುಳನ್ನು ಹಿಂಡುತ್ತವೆಂಬ ಮಾತು ರಾಧಿಕಾಳದ್ದು. ನನ್ನ ಮಗುವನ್ನ ಸಾಯಿಸಿದ ನಂತರ ನನ್ನ ತಲೆಯನ್ನು ಬಂಡೆಗೆ ಚಚ್ಚಿ ಅವರು ನನ್ನನ್ನ ಸಾಯಿಸಿಬಿಟ್ಟರು. ಅವಳು ಮಾತಾಡ್ಕೊಂಡು ಸಾಯಿಸ್ಬಿಟ್ರು ನಮ್ಮನ್ನ. ಹಬ್ಬ ಇತ್ತು, ಧ್ಯಾನ ಮಾಡ್ತಿದ್ವಿ. ಅವ್ರನ್ನ ಹಿಂದೆ ಕೊಚ್ಚಿ ಸಾಯಿಸ್ಬಿಟ್ರು. ನಮ್ಮ ಮಗುನ ಜಲಪಾತದಿಂದ ಕೆಳಗೆ ಬಿಸಾಕ್ಬಿಟ್ರು. ನನ್ನನ್ನ ಗೋಡೆಗೆಲ್ಲ ಹೊಡೆದು ಕೊಚ್ಚಿಬಿಟ್ಟು ಶಾಪ ಹಾಕಿ ಸಾಯಿಸ್ಬಿಟ್ರು. ನಾನು ಸಾವನ್ನಪ್ಪಿದ ನಂತರ ನನ್ನ ಮಗುವನ್ನು ನನ್ನ ಕಣ್ಣ ಮುಂದೆಯೇ ಕೊಂದಂತಹ ಆಕೆಯನ್ನು ನಾನು ಸುಮ್ಮನೆ ಬಿಡಲಿಲ್ಲ. ಆತ್ಮರೂಪಿಯಾಗಿ ಆಕೆಗೆ ಚಿತ್ರ ಹಿಂಸೆ ಕೊಡಲಾರಂಭಿಸಿದೆ.
ಬಾರದೆ ಆಕೆ ಬೆಂಕಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು. ಆಕೆ ಸಾಯುವಾಗ ಒಂದು ಶಪಥ ಮಾಡಿ ಸತ್ತಳು. ಆ ಶಪಥವೇ ನಿನ್ನನ್ನು ಜನ್ಮ ಜನ್ಮದಲ್ಲೂ ಬಿಡೋಲ್ಲ ಅನ್ನೋ ಶಪಥ. ಅವಳು ಕಾಟ ಕೊಡ್ತಿದ್ದೆ, ಬೆಂಕಿಗೆ ಬಿದ್ದು ಸತ್ತೋಗ್ಬಿಟ್ಲು. ಸಾಯುವಾಗ ಏನ್ ಅನ್ಸಿದ್ರು? ಅವಳು ನಿನ್ನ ಜನ್ಮದಲ್ಲೂ ಬಿಡಲ್ಲ ಅಂತ ಸತ್ತೋದ್ಲು. ಈ ಜನ್ಮದಲ್ಲಿ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವ ಭಯವನ್ನ ಸೃಷ್ಟಿಸುತ್ತಿರುವ ಆ ವಿಚಿತ್ರ ಕರಿ ನೆರಳಿನ ಮಹಿಳೆ ಬೇರಾರೂ ಅಲ್ಲ. ಅಂದು ಶಪಥ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯೇ ಆ ಮಹಿಳೆ. ಮನೆಯಲ್ಲಿ ಕಾಣಿಸಿಕೊಂಡು ವಿಚಿತ್ರಗಳನ್ನು ಎದುರಾಗಿಸುತ್ತಿರುವ ಭಯವನ್ನ ಸೃಷ್ಟಿಸುತ್ತಿರುವ ಆ ಕರಿ ನೆರಳಿನ ಮಹಿಳೆಯು ನನಗೂ ಸಹ ಕಾಣಿಸಿಕೊಂಡಿದೆ. ನಾನು ಹಲವಾರು ಬಾರಿ ನೋಡಿದ್ದೇನೆಂಬ ಮಾತು ರಾಧಿಕಾರ ತಾಯಿಯ ಮಾತು. ಈ ಹುಡುಗಿನ ಯಾವ ಪಕ್ಕದಲ್ಲಿ ಮಲ್ಸ್ಕೊಂಡೆ ಅವ್ರ ಎದುರುಗಡೆ ಬಂದು ನಿಂತ್ಕೊಂಡೆ. ಮನೆಯಲ್ಲಿ ಕಾಣಿಸಿಕೊಳ್ಳುವ ಕರಿ ನೆರಳಿನ ಆ ಹೆಣ್ಣಿನ ಆಕ್ರಮಣದ ಮೂಲವನ್ನು ಬಯಲು ಮಾಡಿದ. ಅದರ ಭಯದೊಂದಿಗೆ ಈ ಜನ್ಮದಲ್ಲೂ ಸಹ ಜೀವನ ಸಾಧಿಸುತ್ತಿರುವ ರಾಧಿಕಾಗೂ ಸರ್ಪಕ್ಕೂ ಒಂದು ನಂಟಿದೆ. ಅದು ಯಾವ ರೀತಿ ಎಂಬುದು ಮುಂದೆ ತಿಳಿಯುತ್ತೆ. ಇನ್ನು ಸುಪ್ತಾವಸ್ಥೆಯನ್ನು ತಲುಪಿ ತನ್ನ ಹಿಂದಿನ ಜನ್ಮದ ಸಂಗತಿಗಳನ್ನು ಬಯಲು ಮಾಡಲು ನಿಂತ ರಾಧಿಕಾ ನನ್ನನ್ನ ಈ ಕೂಡಲೇ ಮೇಗೂರಿಗೆ ಕರೆದುಕೊಂಡು ಹೋಗಿ ನಾನು ಅಲ್ಲಿ ನನ್ನ ಮನೆಯನ್ನ ತೋರಿಸುತ್ತೇನೆ, ಗಿರಿಜಮ್ಮಳನ್ನ ಭೇಟಿ ಮಾಡಿಸುತ್ತೇನೆಂದು ಪಟ್ಟು ಹಿಡಿದು ಕುಳಿತರು. ನಾನಲ್ಲೇ ಬಿಡ್ತೀನಿ. ನನ್ನ ಜೊತೆ ಗೊತ್ತಿಲ್ಲ, ಮನೆಗೆ ಕರ್ಕೊಂಡು ಹೋಗ್ತೀಯಾ? ನನ್ನ ಸ್ಥಳ ಗೊತ್ತಿದೆ, ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗ್ತೀಯಾ? ತೋರಿಸ್ತೇನೆ ನೋಡಲ್ಲ, ಬೇಗೂ ನೋಡಿಲ್ಲ. ನನ್ಗ್ ಗೊತ್ತಿದೆ. ಅಲ್ಲಿ ಗುಹೆ ಇದೆ, ಅಲ್ಲಿ ಹೋಗ್ತಾರೆ, ಶ್ರೀದೇವಿ ಅಲ್ಲೇ ಇದ್ದಾರೆ. ಇದೆ. ಅಲ್ಲೇ ನಾನಿದ್ದೀನಿ, ಅಲ್ಲಿ ಕರ್ಕೊಂಡು ಹೋಗ್ಬೇಡಿ. ಇದ್ದಾರೆ ನಾನು ಹೋಗ್ತೀನಿ. ನಾನು ನನ್ನ ತಲೆಗೆ ಇಟ್ಬಿಡ್ತೀನಿ. ಆ ಜನ್ಮದಲ್ಲಿ ನಿನ್ನ ಹೆಸರು ಹೇಳಿದ್ದು ಜೈಷ್ಣವಿ, ವೈಷ್ಣವಿ. ಜೈಷ್ಣವಿ. ಇಲ್ಲವಾ? ಅಜ್ಜಿ ಅವ್ರು ಯಾರು ನಿನ್ನಲ್ವಲ್ಲಮ್ಮ? ಅವ್ರಿರ್ಬೋದು, ನಾನು ಕರ್ಕೊಂಡು ಹೋಗಿ ಅಲ್ಲಿಗೆ ಹೋದ್ರೆ ಗೊತ್ತಾಗೋದು. ನಾನು ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಹಿಂದಿನ ಜನ್ಮದಲ್ಲಿ ನನ್ನೂರು ಮೇಗೂರು ನನ್ನನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನನ್ನ ಮನೆ ಇದೆ, ನನ್ನ ಪತಿ ಇದ್ದಾರೆ, ಗಿರಿಜಮ್ಮ ಇದ್ದಾರೆ. ನಾನು ನನ್ನ ಮನೆಯನ್ನ ತೋರಿಸುತ್ತೇನೆಂದು ರಾಧಿಕಾ ಹಠ ಬಿಟ್ಟು ಕುಳಿತ ನಂತರ ನಾವು ಮಾಡಿದ್ದೇನು ಅನ್ನೋದನ್ನ ತೋರಿಸ್ತೀವಿ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ.